ಸ್ವಾಮ್ಯದ ಚಿಟ್ ಫಂಡ್ನಿಂದಲೇ ದೋಖಾ ಆರೋಪ ಕೇಳಿಬಂದಿದೆ. ಎಂಎಸ್ಐಎಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿ ವಿನುತಾ ಎನ್ನುವಂಥವರು ಎರಡೆರಡು ಚೆಕ್ ಬರೆದು ದೋಖಾ ಮಾಡ್ತಾ ಇದ್ರು ಅಂತ ಹೇಳಲಾಗಿದೆ. ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಂತಹ ಇವರ ವಿರುದ್ಧ ಇದೀಗ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಖಾಸಗಿ ಚಿಟ್ ಫಂಡ್ ಸಂಸ್ಥೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಆ ಹಣಕ್ಕೆ ಯಾವುದೇ ರೀತಿಯಾದಂತಹ ಗ್ಯಾರಂಟಿ ಇರೋದಿಲ್ಲ. ಹಾಗಾಗಿ ಸಾಕಷ್ಟು ಮೋಸಗಳು ಆಗೋದು ಸಹಜವಾಗಿತ್ತು. ಹಾಗಾಗಿ ಇತ್ತೀಚೆಗೆ ಜನರು ವ್ಯವಹಾರವನ್ನ ಅಂದ್ರೆ ಚಿಟ್ ಫಂಡ್ ಅಲ್ಲಿ ಹಣವನ್ನು ಹೂಡಿಕೆ ಮಾಡಲು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಆದ್ರೆ ಆ ಸರ್ಕಾರಿ ಸಂಸ್ಥೆಯ ಒಂದು ಸಂಸ್ಥೆಯಲ್ಲಿ ಕೂಡ ಅಂದ್ರೆ ಚಿಟ್ ಫಂಡ್ ಸಂಸ್ಥೆಯಲ್ಲಿ ಕೂಡ ಹಣವನ್ನು ದುರುಪಯೋಗ ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ನೀವು ನೋಡ್ತಾ ಇರಬಹುದು, ನಾನು ಕೂಡ ಅದೇ ಸರ್ಕಾರಿ ಸ್ವಾಮ್ಯದ ಒಂದು ಚಿಟ್ ಫಂಡ್ ಸಂಸ್ಥೆಯಲ್ಲಿದ್ದೀನಿ. ಎಂಎಸ್ಐಎಲ್ ಎನ್ನುವಂತಹ ಹೌಸ್ ಏನಿದೆ, ಇದು ಮೈಸೂರು ಸೆಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅನ್ನುವಂತಹ ಚಿಟ್ ಫಂಡ್ ಅನ್ನಂತ ಸರ್ಕಾರಿ ಸ್ವಾಮ್ಯದ ಒಂದು ಸಂಸ್ಥೆ ಆಗಿರುತ್ತೆ. ಇಲ್ಲಿ ಗ್ರಾಹಕರು ಸಾಕಷ್ಟು ಚಿಟ್ ಫಂಡ್ಗೆ ಹಣವನ್ನ ಹೂಡಿಕೆ ಮಾಡಿದ್ರು. ಇಲ್ಲಿ ಹೂಡಿಕೆ ಮಾಡಿದ್ದ ಹಣವನ್ನು ಕೂಡ ಕೆಲವೊಂದಿಷ್ಟು ಫ್ರಾಡ್ಗಳು ನಡೆದಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೂಡ ಎಫ್ಐಆರ್ ಕೂಡ ದಾಖಲಾಗಿದೆ. ಏನಪ್ಪಾ ಅಂದ್ರೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಯುನಿತಾ ಎನ್ನುವಂತವರು ಅಂದ್ರೆ ಏನು ಈ ಚಿಟ್ ಫಂಡ್ ವ್ಯವಹಾರವನ್ನ ನೋಡ್ಕೊಳ್ತಾ ಇದ್ರು, ಚೆಕ್ ಬುಕ್ ಅನ್ನ ಬರಿತಾ ಇದ್ರು, ಅವರು ಇಲ್ಲಿ ವ್ಯವಹಾರ ಮಾಡಿರುವಂತಹ ಗ್ರಾಹಕರ ಹಣವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಒಂದು ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಏನು ಹಣವನ್ನ ಹೂಡಿಕೆ ಮಾಡಿದ್ರು ಆ ಹಣದಲ್ಲಿ ಅವರು ಎರಡು ಚೆಕ್ ಅನ್ನ ಅಂದ್ರೆ ಒಂದು ಬಿಡ್ಡಿಂಗ್ ಅನ್ನ ಕೂಗ್ತಾರೆ. ಆ ಬಿಡ್ಡಿಂಗ್ ಅಲ್ಲಿ ಎರಡು ಚೆಕ್ ಅನ್ನ ಬರೀತಾರೆ. ಒಂದು ಚೆಕ್ಕಿನ ಹಣವನ್ನ ಜನರಿಗೆ ವ್ಯವಹಾರ ಅಂದ್ರೆ ಇಲ್ಲಿ ಗ್ರಾಹಕರಿಗೆ ಕೊಡೋದು, ಇನ್ನೊಂದು ಚೆಕ್ಕಿನಲ್ಲಿ ಅಂದ್ರೆ ಡಬಲ್ ಅಮೌಂಟ್ ಅನ್ನ ಬಿಡ್ ಮಾಡಿ ಆ ಎರಡು ಚೆಕ್ ಅನ್ನ ಬರೋದು, ಅದರಲ್ಲಿ ಒಂದು ಚೆಕ್ ಅನ್ನ ತನ್ನ ಅಕೌಂಟ್ಗೆ ಹಣವನ್ನ ಹಾಕಿದ್ದಾರೆ ಅನ್ನುವಂತಹ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಯುನಿತಾ ಎನ್ನುವಂತವರು ಇಲ್ಲಿ ಆ ಒಂದು ಕೆಲಸವನ್ನ ಮಾಡ್ತಾ ಇದ್ರು, ಅವರಿಂದ ಮೋಸ ನಡೆದಿದೆ. ಅಂದ್ರೆ ಸರ್ಕಾರಿ ಸ್ವಾಮ್ಯದ ಒಂದು ಚಿಟ್ ಫಂಡ್ ಸಂಸ್ಥೆಗಳಲ್ಲಿ ಕೂಡ ಈ ರೀತಿಯಾದಂತಹ ಮೋಸ ನಡೆದ್ರೆ ಖಾಸಗಿ ಸಂಸ್ಥೆಯನ್ನ ಬಿಟ್ಟು ಸರ್ಕಾರಿ ಸಂಸ್ಥೆಗಳತ್ತ ಫಂಡ್ ಅನ್ನ ಹಣವನ್ನ ಹೂಡಿಕೆ ಮಾಡಲಿಕ್ಕೆ ಮುಂದಾದ್ರೆ ಜನರು ಇಲ್ಲಿ ಕೂಡ ಫ್ರಾಡ್ ನಡೀತಾ ಇದೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಈಗ ಯುನಿತಾ ಎನ್ನುವಂತವರ ವಿರುದ್ಧವಾಗಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ನೀವು ನೋಡ್ತಾ ಇರಬಹುದು, ಇದೇ ಎಂಎಸ್ಐಎಲ್ ಎನ್ನುವಂತಹ ಚಿಟ್ ಫಂಡ್ ಸಂಸ್ಥೆ, ಈ ಒಂದು ಸಂಸ್ಥೆಯ ಒಳಗಡೆ ಕೆಲಸ ಮಾಡ್ತಿದ್ದಂತಹ ಅಕೌಂಟ್ ಬರೀತಿದ್ದಂತಹ ಏನು ಯುನಿತಾ ಎನ್ನುವಂತವರೇ ಈ ರೀತಿಯಾದಂತಹ ಜನರಿಗೆ ಫ್ರಾಡ್ ಅನ್ನ ಮಾಡಿದ್ದಾರೆ. ಡಬಲ್ ಚೆಕ್ ಬರುವುದರ ಮೂಲಕ ಹಣವನ್ನ ತನ್ನ ಅಕೌಂಟ್ಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಈಗ ಆಕೆ ವಿರುದ್ಧ ಕೂಡ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರಿ ಸ್ವಾಮ್ಯದ ಚಿಟ್ ಫಂಡ್ನಿಂದಲೇ ದೋಖಾ ಆರೋಪ ಕೇಳಿಬಂದಿದೆ. ಎಂಎಸ್ಐಎಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿ ವಿನುತಾ ಎನ್ನುವಂಥವರು ಎರಡೆರಡು ಚೆಕ್ ಬರೆದು ದೋಖಾ ಮಾಡ್ತಾ ಇದ್ರು ಅಂತ ಹೇಳಲಾಗಿದೆ. ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಂತಹ ಇವರ ವಿರುದ್ಧ ಇದೀಗ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಖಾಸಗಿ ಚಿಟ್ ಫಂಡ್ ಸಂಸ್ಥೆಗಳಲ್ಲಿ ಹಣವನ್ನ ಹೂಡಿಕೆ ಮಾಡಿದರೆ ಆ ಹಣಕ್ಕೆ ಯಾವುದೇ ರೀತಿಯಾದಂತಹ ಗ್ಯಾರಂಟಿ ಇರೋದಿಲ್ಲ. ಹಾಗಾಗಿ ಸಾಕಷ್ಟು ಮೋಸಗಳು ಆಗೋದು ಸಹಜವಾಗಿತ್ತು. ಹಾಗಾಗಿ ಇತ್ತೀಚೆಗೆ ಜನರು ವ್ಯವಹಾರವನ್ನ ಅಂದ್ರೆ ಚಿಟ್ ಫಂಡ್ ಅಲ್ಲಿ ಹಣವನ್ನ ಹೂಡಿಕೆ ಮಾಡಲು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲಿ ಹಣವನ್ನ ಹೂಡಿಕೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಆದ್ರೆ ಆ ಸರ್ಕಾರಿ ಸಂಸ್ಥೆಯ ಒಂದು ಸಂಸ್ಥೆಯಲ್ಲಿ ಕೂಡ ಅಂದ್ರೆ ಚಿಟ್ ಫಂಡ್ ಸಂಸ್ಥೆಯಲ್ಲಿ ಕೂಡ ಹಣವನ್ನ ದುರುಪಯೋಗ ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ನೀವು ನೋಡ್ತಾ ಇರಬಹುದು, ನಾನು ಕೂಡ ಅದೇ ಸರ್ಕಾರಿ ಸ್ವಾಮ್ಯದ ಒಂದು ಚಿಟ್ ಫಂಡ್ ಸಂಸ್ಥೆಯಲ್ಲಿದ್ದೀನಿ. ಎಂಎಸ್ಐಎಲ್ ಎನ್ನುವಂತಹ ಹೌಸ್ ಏನಿದೆ, ಇದು ಮೈಸೂರು ಸೆಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅನ್ನುವಂತಹ ಚಿಟ್ ಫಂಡ್ ಅನ್ನಂತ ಸರ್ಕಾರಿ ಸ್ವಾಮ್ಯದ ಒಂದು ಸಂಸ್ಥೆ ಆಗಿರುತ್ತೆ. ಇಲ್ಲಿ ಗ್ರಾಹಕರು ಸಾಕಷ್ಟು ಚಿಟ್ ಫಂಡ್ಗೆ ಹಣವನ್ನ ಹೂಡಿಕೆ ಮಾಡಿದ್ರು. ಇಲ್ಲಿ ಹೂಡಿಕೆ ಮಾಡಿದ್ದ ಹಣವನ್ನು ಕೂಡ ಕೆಲವೊಂದಿಷ್ಟು ಫ್ರಾಡ್ಗಳು ನಡೆದಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೂಡ ಎಫ್ಐಆರ್ ಕೂಡ ದಾಖಲಾಗಿದೆ. ಏನಪ್ಪಾ ಅಂದ್ರೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಯುನಿತಾ ಎನ್ನುವಂತವರು ಅಂದ್ರೆ ಏನು ಈ ಚಿಟ್ ಫಂಡ್ ವ್ಯವಹಾರವನ್ನ ನೋಡ್ಕೊಳ್ತಾ ಇದ್ರು, ಚೆಕ್ ಬುಕ್ ಅನ್ನ ಬರಿತಾ ಇದ್ರು, ಅವರು ಇಲ್ಲಿ ವ್ಯವಹಾರ ಮಾಡಿರುವಂತಹ ಗ್ರಾಹಕರ ಹಣವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಏನು ಹಣವನ್ನ ಹೂಡಿಕೆ ಮಾಡಿದ್ರು ಆ ಹಣದಲ್ಲಿ ಅವರು ಎರಡು ಚೆಕ್ ಅನ್ನ ಅಂದ್ರೆ ಒಂದು ಬಿಡ್ಡಿಂಗ್ ಅನ್ನ ಕೂಗ್ತಾರೆ. ಆ ಬಿಡ್ಡಿಂಗ್ ಅಲ್ಲಿ ಎರಡು ಚೆಕ್ ಅನ್ನ ಬರೀತಾರೆ. ಒಂದು ಚೆಕ್ಕಿನ ಹಣವನ್ನ ಜನರಿಗೆ ವ್ಯವಹಾರ ಅಂದ್ರೆ ಇಲ್ಲಿ ಗ್ರಾಹಕರಿಗೆ ಕೊಡೋದು, ಇನ್ನೊಂದು ಚೆಕ್ಕಿನಲ್ಲಿ ಅಂದ್ರೆ ಡಬಲ್ ಅಮೌಂಟ್ ಅನ್ನ ಬಿಡ್ ಮಾಡಿ ಆ ಎರಡು ಚೆಕ್ ಅನ್ನ ಬರೋದು, ಅದರಲ್ಲಿ ಒಂದು ಚೆಕ್ ಅನ್ನ ತನ್ನ ಅಕೌಂಟ್ಗೆ ಹಣವನ್ನ ಹಾಕಿದ್ದಾರೆ ಅನ್ನುವಂತಹ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಯುನಿತಾ ಎನ್ನುವಂತವರು ಇಲ್ಲಿ ಆ ಒಂದು ಕೆಲಸವನ್ನ ಮಾಡ್ತಾ ಇದ್ರು, ಅವರಿಂದ ಮೋಸ ನಡೆದಿದೆ. ಅಂದ್ರೆ ಸರ್ಕಾರಿ ಸ್ವಾಮ್ಯದ ಒಂದು ಚಿಟ್ ಫಂಡ್ ಸಂಸ್ಥೆಗಳಲ್ಲಿ ಕೂಡ ಈ ರೀತಿಯಾದಂತಹ ಮೋಸ ನಡೆದ್ರೆ ಖಾಸಗಿ ಸಂಸ್ಥೆಯನ್ನ ಬಿಟ್ಟು ಸರ್ಕಾರಿ ಸಂಸ್ಥೆಗಳತ್ತ ಫಂಡ್ ಅನ್ನ ಹಣವನ್ನ ಹೂಡಿಕೆ ಮಾಡಲಿಕ್ಕೆ ಮುಂದಾದ್ರೆ ಜನರು ಇಲ್ಲಿ ಕೂಡ ಫ್ರಾಡ್ ನಡೀತಾ ಇದೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಈಗ ಯುನಿತಾ ಎನ್ನುವಂತವರ ವಿರುದ್ಧವಾಗಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ನೀವು ನೋಡ್ತಾ ಇರಬಹುದು, ಇದೇ ಎಂಎಸ್ಐಎಲ್ ಎನ್ನುವಂತಹ ಚಿಟ್ ಫಂಡ್ ಸಂಸ್ಥೆ, ಈ ಒಂದು ಸಂಸ್ಥೆಯ ಒಳಗಡೆ ಕೆಲಸ ಮಾಡ್ತಿದ್ದಂತಹ ಅಕೌಂಟ್ ಬರೀತಿದ್ದಂತಹ ಏನು ಯುನಿತಾ ಎನ್ನುವಂತವರೇ ಈ ರೀತಿಯಾದಂತಹ ಜನರಿಗೆ ಫ್ರಾಡ್ ಅನ್ನ ಮಾಡಿದ್ದಾರೆ. ಡಬಲ್ ಚೆಕ್ ಬರುವುದರ ಮೂಲಕ
ಮೂಲಕ ಹಣವನ್ನ ತನ್ನ ಅಕೌಂಟ್ಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಈಗ ಆಕೆ ವಿರುದ್ಧ ಕೂಡ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರಿ ಸ್ವಾಮ್ಯದ ಚಿಟ್ ಫಂಡ್ ನಿಂದಲೇ ದೋಖಾ ಆರೋಪ ಕೇಳಿಬಂದಿದೆ. ಎಂಎಸ್ಐಎಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿ ವಿನುತಾ ಎನ್ನುವಂಥವರು ಎರಡೆರಡು ಚೆಕ್ ಬರೆದು ದೋಖಾ ಮಾಡ್ತಾ ಇದ್ರು ಅಂತ ಹೇಳಲಾಗಿದೆ. ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಂತಹ ಇವರ ವಿರುದ್ಧ ಇದೀಗ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಖಾಸಗಿ ಚಿಟ್ ಫಂಡ್ ಸಂಸ್ಥೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಆ ಹಣಕ್ಕೆ ಯಾವುದೇ ರೀತಿಯಾದಂತಹ ಗ್ಯಾರಂಟಿ ಇರೋದಿಲ್ಲ. ಹಾಗಾಗಿ ಸಾಕಷ್ಟು ಮೋಸಗಳು ಆಗೋದು ಸಹಜವಾಗಿತ್ತು. ಹಾಗಾಗಿ ಇತ್ತೀಚೆಗೆ ಜನರು ವ್ಯವಹಾರವನ್ನ ಅಂದ್ರೆ ಚಿಟ್ ಫಂಡ್ ಅಲ್ಲಿ ಹಣವನ್ನು ಹೂಡಿಕೆ ಮಾಡಲು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಆದ್ರೆ ಆ ಸರ್ಕಾರಿ ಸಂಸ್ಥೆಯ ಒಂದು ಸಂಸ್ಥೆಯಲ್ಲಿ ಕೂಡ ಅಂದ್ರೆ ಚಿಟ್ ಫಂಡ್ ಸಂಸ್ಥೆಯಲ್ಲಿ ಕೂಡ ಹಣವನ್ನು ದುರುಪಯೋಗ ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ನೀವು ನೋಡ್ತಾ ಇರಬಹುದು, ನಾನು ಕೂಡ ಅದೇ ಸರ್ಕಾರಿ ಸ್ವಾಮ್ಯದ ಒಂದು ಚಿಟ್ ಫಂಡ್ ಸಂಸ್ಥೆಯಲ್ಲಿದ್ದೀನಿ. ಎಂಎಸ್ಐಎಲ್ ಎನ್ನುವಂತಹ ಹೌಸ್ ಏನಿದೆ, ಇದು ಮೈಸೂರು ಸೆಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅನ್ನುವಂತಹ ಚಿಟ್ ಫಂಡ್ ಅನ್ನಂತ ಸರ್ಕಾರಿ ಸ್ವಾಮ್ಯದ ಒಂದು ಸಂಸ್ಥೆ ಆಗಿರುತ್ತೆ. ಇಲ್ಲಿ ಗ್ರಾಹಕರು ಸಾಕಷ್ಟು ಚಿಟ್ ಫಂಡ್ಗೆ ಹಣವನ್ನ ಹೂಡಿಕೆ ಮಾಡಿದ್ರು. ಇಲ್ಲಿ ಹೂಡಿಕೆ ಮಾಡಿದ್ದ ಹಣವನ್ನು ಕೂಡ ಕೆಲವೊಂದಿಷ್ಟು ಫ್ರಾಡ್ಗಳು ನಡೆದಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೂಡ ಎಫ್ಐಆರ್ ಕೂಡ ದಾಖಲಾಗಿದೆ. ಏನಪ್ಪಾ ಅಂದ್ರೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಯುನಿತಾ ಎನ್ನುವಂತವರು ಅಂದ್ರೆ ಏನು ಈ ಚಿಟ್ ಫಂಡ್ ವ್ಯವಹಾರವನ್ನ ನೋಡ್ಕೊಳ್ತಾ ಇದ್ರು, ಚೆಕ್ ಬುಕ್ ಅನ್ನ ಬರಿತಾ ಇದ್ರು, ಅವರು ಇಲ್ಲಿ ವ್ಯವಹಾರ ಮಾಡಿರುವಂತಹ ಗ್ರಾಹಕರ ಹಣವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಒಂದು ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಏನು ಹಣವನ್ನ ಹೂಡಿಕೆ ಮಾಡಿದ್ರು ಆ ಹಣದಲ್ಲಿ ಅವರು ಎರಡು ಚೆಕ್ ಅನ್ನ ಅಂದ್ರೆ ಒಂದು ಬಿಡ್ಡಿಂಗ್ ಅನ್ನ ಕೂಗ್ತಾರೆ. ಆ ಬಿಡ್ಡಿಂಗ್ ಅಲ್ಲಿ ಎರಡು ಚೆಕ್ ಅನ್ನ ಬರೀತಾರೆ. ಒಂದು ಚೆಕ್ಕಿನ ಹಣವನ್ನ ಜನರಿಗೆ ವ್ಯವಹಾರ ಅಂದ್ರೆ ಇಲ್ಲಿ ಗ್ರಾಹಕರಿಗೆ ಕೊಡೋದು, ಇನ್ನೊಂದು ಚೆಕ್ಕಿನಲ್ಲಿ ಅಂದ್ರೆ ಡಬಲ್ ಅಮೌಂಟ್ ಅನ್ನ ಬಿಡ್ ಮಾಡಿ ಆ ಎರಡು ಚೆಕ್ ಅನ್ನ ಬರೋದು, ಅದರಲ್ಲಿ ಒಂದು ಚೆಕ್ ಅನ್ನ ತನ್ನ ಅಕೌಂಟ್ಗೆ ಹಣವನ್ನ ಹಾಕಿದ್ದಾರೆ ಎನ್ನುವಂತಹ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಯುನಿತಾ ಎನ್ನುವಂತವರು ಇಲ್ಲಿ ಆ ಒಂದು ಕೆಲಸವನ್ನ ಮಾಡ್ತಾ ಇದ್ರು, ಅವರಿಂದ ಮೋಸ ನಡೆದಿದೆ. ಅಂದ್ರೆ ಸರ್ಕಾರಿ ಸ್ವಾಮ್ಯದ ಒಂದು ಚಿಟ್ ಫಂಡ್ ಸಂಸ್ಥೆಗಳಲ್ಲಿ ಕೂಡ ಈ ರೀತಿಯಾದಂತಹ ಮೋಸ ನಡೆದ್ರೆ ಖಾಸಗಿ ಸಂಸ್ಥೆಯನ್ನ ಬಿಟ್ಟು ಸರ್ಕಾರಿ ಸಂಸ್ಥೆಗಳತ್ತ ಫಂಡ್ ಅನ್ನ ಹಣವನ್ನ ಹೂಡಿಕೆ ಮಾಡಲಿಕ್ಕೆ ಮುಂದಾದ್ರೆ ಜನರು ಇಲ್ಲಿ ಕೂಡ ಫ್ರಾಡ್ ನಡೀತಾ ಇದೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಈಗ ಯುನಿತಾ ಎನ್ನುವಂತವರ ವಿರುದ್ಧವಾಗಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ನೀವು ನೋಡ್ತಾ ಇರಬಹುದು, ಇದೇ ಎಂಎಸ್ಐಎಲ್ ಎನ್ನುವಂತಹ ಚಿಟ್ ಫಂಡ್ ಸಂಸ್ಥೆ, ಈ ಒಂದು ಸಂಸ್ಥೆಯ ಒಳಗಡೆ ಕೆಲಸ ಮಾಡ್ತಿದ್ದಂತಹ ಅಕೌಂಟ್ ಬರೀತಿದ್ದಂತಹ ಏನು ಯುನಿತಾ ಎನ್ನುವಂತವರೇ ಈ ರೀತಿಯಾದಂತಹ ಜನರಿಗೆ ಫ್ರಾಡ್ ಅನ್ನ ಮಾಡಿದ್ದಾರೆ. ಡಬಲ್ ಚೆಕ್ ಬರುವುದರ ಮೂಲಕ ಹಣವನ್ನ ತನ್ನ ಅಕೌಂಟ್ಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಈಗ ಆಕೆ ವಿರುದ್ಧ ಕೂಡ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರಿ ಸ್ವಾಮ್ಯದ ಚಿಟ್ ಫಂಡ್ ನಿಂದಲೇ ದೋಖಾ ಆರೋಪ ಕೇಳಿಬಂದಿದೆ. ಎಂಎಸ್ಐಎಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿ ವಿನುತಾ ಎನ್ನುವಂಥವರು ಎರಡೆರಡು ಚೆಕ್ ಬರೆದು ದೋಖಾ ಮಾಡ್ತಾ ಇದ್ರು ಅಂತ ಹೇಳಲಾಗಿದೆ. ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಂತಹ ಇವರ ವಿರುದ್ಧ ಇದೀಗ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಖಾಸಗಿ ಚಿಟ್ ಫಂಡ್ ಸಂಸ್ಥೆಗಳಲ್ಲಿ ಹಣವನ್ನ ಹೂಡಿಕೆ ಮಾಡಿದರೆ ಆ ಹಣಕ್ಕೆ ಯಾವುದೇ ರೀತಿಯಾದಂತಹ ಗ್ಯಾರಂಟಿ ಇರೋದಿಲ್ಲ. ಹಾಗಾಗಿ ಸಾಕಷ್ಟು ಮೋಸಗಳು ಆಗೋದು ಸಹಜವಾಗಿತ್ತು. ಹಾಗಾಗಿ ಇತ್ತೀಚೆಗೆ ಜನರು ವ್ಯವಹಾರವನ್ನ ಅಂದ್ರೆ ಚಿಟ್ ಫಂಡ್ ಅಲ್ಲಿ ಹಣವನ್ನ ಹೂಡಿಕೆ ಮಾಡಲು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲಿ ಹಣವನ್ನ ಹೂಡಿಕೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಆದ್ರೆ ಆ ಸರ್ಕಾರಿ ಸಂಸ್ಥೆಯ ಒಂದು ಸಂಸ್ಥೆಯಲ್ಲಿ ಕೂಡ ಅಂದ್ರೆ ಚಿಟ್ ಫಂಡ್ ಸಂಸ್ಥೆಯಲ್ಲಿ ಕೂಡ ಹಣವನ್ನ ದುರುಪಯೋಗ ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ನೀವು ನೋಡ್ತಾ ಇರಬಹುದು, ನಾನು ಕೂಡ ಅದೇ ಸರ್ಕಾರಿ ಸ್ವಾಮ್ಯದ ಒಂದು ಚಿಟ್ ಫಂಡ್ ಸಂಸ್ಥೆಯಲ್ಲಿದ್ದೀನಿ. ಎಂಎಸ್ಐಎಲ್ ಎನ್ನುವಂತಹ ಹೌಸ್ ಏನಿದೆ, ಇದು ಮೈಸೂರು ಸೆಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅನ್ನುವಂತಹ ಚಿಟ್ ಫಂಡ್ ಅನ್ನಂತ ಸರ್ಕಾರಿ ಸ್ವಾಮ್ಯದ ಒಂದು ಸಂಸ್ಥೆ ಆಗಿರುತ್ತೆ. ಇಲ್ಲಿ ಗ್ರಾಹಕರು ಸಾಕಷ್ಟು ಚಿಟ್ ಫಂಡ್ಗೆ ಹಣವನ್ನ ಹೂಡಿಕೆ ಮಾಡಿದ್ರು. ಇಲ್ಲಿ ಹೂಡಿಕೆ ಮಾಡಿದ್ದ ಹಣವನ್ನು ಕೂಡ ಕೆಲವೊಂದಿಷ್ಟು ಫ್ರಾಡ್ಗಳು ನಡೆದಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೂಡ ಎಫ್ಐಆರ್ ಕೂಡ ದಾಖಲಾಗಿದೆ. ಏನಪ್ಪಾ ಅಂದ್ರೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಯುನಿತಾ ಎನ್ನುವಂತವರು ಅಂದ್ರೆ ಏನು ಈ ಚಿಟ್ ಫಂಡ್ ವ್ಯವಹಾರವನ್ನ ನೋಡ್ಕೊಳ್ತಾ ಇದ್ರು, ಚೆಕ್ ಬುಕ್ ಅನ್ನ ಬರಿತಾ ಇದ್ರು, ಅವರು ಇಲ್ಲಿ ವ್ಯವಹಾರ ಮಾಡಿರುವಂತಹ ಗ್ರಾಹಕರ ಹಣವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಒಂದು ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಏನು ಹಣವನ್ನ ಹೂಡಿಕೆ ಮಾಡಿದ್ರು ಆ ಹಣದಲ್ಲಿ ಅವರು ಎರಡು ಚೆಕ್ ಅನ್ನ ಅಂದ್ರೆ ಒಂದು ಬಿಡ್ಡಿಂಗ್ ಅನ್ನ ಕೂಗ್ತಾರೆ. ಆ ಬಿಡ್ಡಿಂಗ್ ಅಲ್ಲಿ ಎರಡು ಚೆಕ್ ಅನ್ನ ಬರೀತಾರೆ. ಒಂದು ಚೆಕ್ಕಿನ ಹಣವನ್ನ ಜನರಿಗೆ ವ್ಯವಹಾರ ಅಂದ್ರೆ ಇಲ್ಲಿ ಗ್ರಾಹಕರಿಗೆ ಕೊಡೋದು, ಇನ್ನೊಂದು ಚೆಕ್ಕಿನಲ್ಲಿ ಅಂದ್ರೆ ಡಬಲ್ ಅಮೌಂಟ್ ಅನ್ನ ಬಿಡ್ ಮಾಡಿ ಆ ಎರಡು ಚೆಕ್ ಅನ್ನ ಬರೋದು, ಅದರಲ್ಲಿ ಒಂದು ಚೆಕ್ ಅನ್ನ ತನ್ನ ಅಕೌಂಟ್ಗೆ ಹಣವನ್ನ ಹಾಕಿದ್ದಾರೆ ಅನ್ನುವಂತಹ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಯುನಿತಾ ಎನ್ನುವಂತವರು ಇಲ್ಲಿ ಆ ಒಂದು ಕೆಲಸವನ್ನ ಮಾಡ್ತಾ ಇದ್ರು, ಅವರಿಂದ ಮೋಸ ನಡೆದಿದೆ. ಅಂದ್ರೆ ಸರ್ಕಾರಿ ಸ್ವಾಮ್ಯದ ಒಂದು ಚಿಟ್ ಫಂಡ್ ಸಂಸ್ಥೆಗಳಲ್ಲಿ ಕೂಡ ಈ ರೀತಿಯಾದಂತಹ ಮೋಸ ನಡೆದ್ರೆ ಖಾಸಗಿ ಸಂಸ್ಥೆಯನ್ನ ಬಿಟ್ಟು ಸರ್ಕಾರಿ ಸಂಸ್ಥೆಗಳತ್ತ ಫಂಡ್ ಅನ್ನ ಹಣವನ್ನ ಹೂಡಿಕೆ ಮಾಡಲಿಕ್ಕೆ ಮುಂದಾದ್ರೆ ಜನರು ಇಲ್ಲಿ ಕೂಡ ಫ್ರಾಡ್ ನಡೀತಾ ಇದೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಈಗ ಯುನಿತಾ ಎನ್ನುವಂತವರ ವಿರುದ್ಧವಾಗಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ನೀವು ನೋಡ್ತಾ ಇರಬಹುದು, ಇದೇ ಎಂಎಸ್ಐಎಲ್ ಎನ್ನುವಂತಹ ಚಿಟ್ ಫಂಡ್ ಸಂಸ್ಥೆ, ಈ ಒಂದು ಸಂಸ್ಥೆಯ ಒಳಗಡೆ ಕೆಲಸ ಮಾಡ್ತಿದ್ದಂತಹ ಅಕೌಂಟ್ ಬರೀತಿದ್ದಂತಹ ಏನು ಯುನಿತಾ ಎನ್ನುವಂತವರೇ ಈ ರೀತಿಯಾದಂತಹ ಜನರಿಗೆ ಫ್ರಾಡ್ ಅನ್ನ ಮಾಡಿದ್ದಾರೆ. ಡಬಲ್ ಚೆಕ್ ಬರುವುದರ ಮೂಲಕ
ಹಣವನ್ನ ತನ್ನ ಅಕೌಂಟ್ಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಈಗ ಆಕೆ ವಿರುದ್ಧ ಕೂಡ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.